ಹಾಯ್ ಗೈಸ್, ಇವತ್ತು ನಾನು ನಿಮಗೆ ಕರ್ನಾಟಕ ಬಸ್ನ ಹೇಗೆ ಹಾಕಿಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಗೈಸ್. ವಿಡಿಯೋನ ಪೂರ್ತಿ ನೋಡಿ. ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ಈಗಿಲ್ಲ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ವಿಡಿಯೋಗೊಂದು ಲೈಕ್ ಮಾಡ್ತಿಕ್ಕಿ ಮತ್ತು ನಿಮ್ಮ ಅನಿಸಿಕೆನ ದಯವಿಟ್ಟು ಕಮೆಂಟ್ನಲ್ಲಿ ಹೇಳಿ ಗೈಸ್, ಓಕೆನಾ. ಬಸ್ ಮಾತ್ರ ನೋಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಗೈಸ್. ಅದ್ಯಾವುದು ಕಲ್ಪತ್ತು ಎಕ್ಸ್ಪ್ರೆಸ್ ಅಂತೆ, ಚೆನ್ನಾಗಿ ಕಾಣಲಿಲ್ಲ. ಮತ್ತು ಕರಾರಿ ಸಾನಿ ಬಸ್ಸು ಗೈಸ್. ಮತ್ತು ಮುಂಡೋರ್ ಐತೆ, ಏನು ಸಖತ್ತಾಗೈತೆಪ್ಪ ಅಂತಂದರೆ ಬಸ್ ಬಗ್ಗೆ ಅಂದರೆ ಇನ್ನೊಂದು ಮಾತೆಲ್ಲ ಗೈಸ್, ಅಷ್ಟೊಂದು ಚೆನ್ನಾಗೈತೆ. ಇದು ಈಗ ಮೊನ್ನೆ ಆಗಿದೆ ಗೈಸ್, ಈ ಮೂಡು ಮೊನ್ನೆ ಬಂದಿದೆ. ಇದು ಒಂದು ಆ್ಯಪಲ್ಲಿ ಸಿಗುತ್ತೆ ಗೈಸ್. ಆ ಆ್ಯಪ್ ಯಾವುದು ಮತ್ತು ಹೇಗೆ ಹಾಕ್ಕೊಳ್ಳೋದು ಮತ್ತು ಹೆಂಗೆ ಪ್ರೊಸೆಸಿಂಗ್ ಮಾಡೋದು ಎಲ್ಲನೂ ಹೇಳ್ತೀನಿ ಗೈಸ್. ಅದಕ್ಕೆ ಈಗ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ಕೋಬೇಡಿ ಗೈಸ್. ಯಾರು ಸ್ಕಿಪ್ ಮಾಡಿದ್ರೆ ನಿಮಗೆ ಏನು ಅರ್ಥನೇ ಆಗೋದಿಲ್ಲ. ಆಮೇಲೆ ಅದು ಹಂಗಾಯಿತು ಇದು ಹಿಂಗಾಯಿತು ಅಂತ ನನ್ನ ಬೈಕೋಬೇಡಿ. ಲೈಟ್ನ ನೋಡಿದ್ರೇ ಗಾಬಡಿಬೇಕು, ಆ ಥರ ಲೈಟ್ ಹಾಕೋರೆ. ಏನು ಗುರು ಈ ಬಸ್ಲು ಲೀಲೆ, ಏನು ಒಂದು ಅರ್ಥನೇ ಆಗೋದಿಲ್ಲ. ಎಷ್ಟಾದ್ರೂ ಬಟನ್ಸ್ ಬೇರೆ ಕೊಟ್ಟಾರೆ, ಅವು ಹೆಂಗೆ ವರ್ಕ್ ಆಗ್ತವೆ ಅಂತಂದರೆ ಸ್ಮಾರ್ಟ್ ಟೆಕ್ನಾಲಜಿ. ಹಿಂದೆ CC ಕ್ಯಾಮ್ರಾನು ಕೂಡ ಕೊಟ್ಟವ್ರೆ. ಅದನ್ನು ನಾವು ಏನಾದ್ರು ಮುಂದ್ಗಡೆ ಹೊಡಿತಾ ಇದ್ರೂ ಕೂಡ ಅದು ನಮಗೆ ಹಿಂದ್ಗಡೆದೆಲ್ಲ ತೋರಿಸುತ್ತೆ ಗೈಸ್. ಮತ್ತು ಇನ್ನಿತರ ಟ್ಯಾಟೂ ಅವು ಎಲ್ಲ ಹಾಕಿದ್ದವ್ರೆ ಗೈಸ್. ಬಸ್ಸಿಂದು ಇನ್ನೊಂದು ಮಾತಿಲ್ಲ ಗೈಸ್, ಇದು ಯಾವ ಥರ ಅಂದರೆ ಸೇಮ್ ಟು ಸೇಮ್ ರಿಯಲಿಸ್ಟಿಕ್ ಬಸ್ಸೇ ಗೈಸ್. ಕರೆನು ನಿಜವಾಗ್ಲು ಕೆಲವೊಂದಷ್ಟು ಜನರದು ಬಸ್ಸಿನ ಲೈಟ್ ನೋಡಿದ್ರೇ ತಿಕ್ಕ ಒರೆಸ್ಕೋತಾರೆ ಗೈಸ್, ಆ ಥರ ಲೈಟ್ ಹಾಕೋರೆ. ಮತ್ತು ನೋಡಿ ಗೈಸ್, ಇಲ್ಲಿ ಯಾವ ಥರ ಗಾಡಿದು ಎನಿಮಿನೇಷನ್ ಯಾವ ಥರ ಐತಂದರೆ ಮಸ್ತ್ ಗೈಸ್. ಒಳಗಡೆ ಸೀಟ್ ಕೂಡ ಹೊಳಿತವೆ ಗೈಸ್, ವಜ್ರ ಹೊಳಿತಿಲ್ಲ ಯಾರಿಗೆ ಗೊತ್ತು ಗೈಸ್. ಆ ಥರ ಬರೀ ಬಸ್ಸಿನ ಸೀಟ್ಗಳು ಹೊಳಿತವೆ. ಸ್ಟೈಲಿಶ್ ಆಗಿ ಡೋರ್ ಯಾವ ಥರ ಓಪನ್ ಆಗುತ್ತೆ, ಡೋರ್ ಓಪನ್ ಆದ ತಕ್ಷಣ ಒಳಗಡೆ ಎಲ್ಲ ನೀಲಿ ಕಲರ್ ಲೈಟ್ ಪಕ್ 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 ಅಂತದೆ. ವಾ 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 ವಾ, ಏನು ಗುರು ಈ ಬಸ್ಸಿನ ಲೀಲೆ. ಒಳಗಡೆ ಅಂತೂ ಹೇಳೋಕೆ ಹೋಗ್ಬಾರ್ದು. ನೋಡಿ, ಧನ್ಯವಾದಗಳು ಎಲ್ಲ ಬರ್ದು ಬಾಗಿಲು ತಾನಾಗೆ ತೆರುತ್ತೆ. ಅದು ನಮ್ಮ ಕೈಯಲ್ಲೇ ಇರುತ್ತೆ, ಆಟೋಮೇಷನ್ ಥರ. ನೋಡಿ ಇಲ್ಲಿ ಮಾಲೆ ಎಲ್ಲ. ಈ ಬಸ್ಗೆ ನಿಮ್ಗೆ ಬೇಕಂದರೆ ವಿಡಿಯೋನ ಪೂರ್ತಿ ನೋಡಬೇಕು ಗೈಸ್. ಅರ್ಧ ನೋಡಿ, ಸ್ಕಿಪ್ ಅಂತೂ ನೀವು ಮಾಡೋಕ್ಕೆ ಹೋಗಬಾರ್ದು ಗೈಸ್, ಗೊತ್ತಾ. ಯಾಕಂದರೆ ಬಸ್ಸು ನೋಡಿ ಗೈಸ್, ನಿಮಗೆ ಇಷ್ಟ ಬಂದಿರುತ್ತೆ ನನಗೆ ಅನಿಸುತ್ತೆ. ಯಾರಿಗೂ ಇಷ್ಟ ಬರಲ್ಲ ಅಂತ ಅಲ್ಲ ಗೈಸ್, ಎಲ್ರಿಗೂ ಇಷ್ಟ ಬರುತ್ತೆ. ಆ ಥರ ಮಾಡೋರು ಇದನ್ನು. ಲೈಟು ಇನ್ನೂ ಲೈಟ್ ಅವೆ ಗೈಸ್, ಇವನ್ನೂ ಲೈಟ್ಗಳು ಬಾಕಿ ಅವೆ, ಅವನನ್ನು ತೋರಿಸ್ತೀನಿ. ಸ್ವಲ್ಪ ವಿಡಿಯೋನ ಲಾಂಗ್ ಆಗುತ್ತೆ, ಸ್ವಲ್ಪ ಗಮನ ಇಟ್ಟು ನೋಡಿ. ಲೈಟ್ಗಳು ನೋಡಿ ಗೈಸ್, ಇವು ಇರಿ ಸ್ವಲ್ಪ ನೋಡಿ ಗೈಸ್. ವಾ ವಾ ವಾ, ಎಕ್ಸ್ಟ್ರಾ ಲೈಟ್ಗಳೇ ಜಗ್ಗಿ ಕೊಟ್ಟವ್ರಿ ಗೈಸ್. ಏನಾದ್ರೂ ಈಗ ಕಣ್ಣು ಕಾಣಿಸ್ಲೇ ಇಲ್ಲ ಅದು ಅಂದರೆ ಬರೀ ಬಸ್ಸಿನ ಲೈಟ್ ಹೊಡ್ರೆ ಎಲ್ಲರ ಕಣ್ಣು ಪಿಳಿ 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 ಅಂತ ಹೊಳಿತಾವೆ ನೋಡಿ ಗೈಸ್. ಆ ಥರ ಬಸ್ಸು ಲೈಟು ಕೊಟ್ಟವ್ರೆ. ಏನು ಗೈಸ್, ಈ ಥರ ಲೈಟಾ ಯಾವುದಾದ್ರು ಬಸ್ ಒಳಗೂ ಈ ಥರ ಇರಲ್ಲ ನನಗನ್ಸುತ್ತೆ. ರಿಯಲಿಸ್ಟಿಕ್ ಬಸ್ಸೇ ಇದು, ಎಲ್ಲೂ ಚೇಂಜಸ್ ಇಲ್ಲ, ಏನು ಚೇಂಜಸ್ ಇಲ್ಲ. ನೋಡಿ ಲೈಟು ಯಾವ ಥರ ಕೊಟ್ಟವ್ರೆ ಅಂದ್ರೆ, ಈಗ ಇದು ಇರುತ್ತಲ್ಲ ರಥ, ಅಂಬಾರಿ ಥರ ಹಾಕಿರ್ತಾರಲ್ಲ ಡೆಕೋರೇಷನು, ಅದೇ ಥರ ಡೆಕೋರೇಷನ್ ಸ್ಟ್ರೇಟ್ ಎಲ್ಲ. ಫ್ರಂಟ್ ಲುಕ್ ಕೂಡ ಅಷ್ಟೊಂದು ಚೆನ್ನಾಗಿದೆ ಗೈಸ್. ಇದ್ರ ಫ್ರಂಟ್ ಲುಕ್ ಆಯಿತು, ಸೈಡ್ ಲುಕ್ ಆಯಿತು, ಮತ್ತು ಇನ್ನಿತರ ಈಚೆ ಕಡೆ ಬ್ಯಾಕ್ ಲುಕ್ ಆಯಿತು. ಮತ್ತು ಟಯರ್ಗಳು ಪಳ ಹೋಯ್ತವೆ ಗೈಸ್ ಇದ್ರದ್ದು. ಆಮೇಲೆ ತುಮಕೂರು ಶ್ರೀ ಸಿದ್ಧಗಂಗಾ ಮಠದ ಅಜ್ಜವ್ರ ಫೋಟೋನು ಕೂಡ ಹಾಕ್ಸವ್ರೆ. ಈ ಕಡೆ ಬಜರಂಗಿ ಫೋಟೋ ಐತೆ. ಮತ್ತು ಮೇಲೆ ಪರ್ದೆ ಎಲ್ಲ ಹಾಕೋರೆ ಗೈಸ್, ಕಿಟಕಿಗೆ ಪರ್ದೆ ಎಲ್ಲ ಹಾಕ್ಯಾರೆ. ಮಸ್ತ್ ಐತೆ ಗೈಸ್, ಈ ಮೂಡ್ ಮಸ್ತ್ ಐತೆ. ಯಾರಿಗೆಲ್ಲ ಬೇಕು ವಿಡಿಯೋನ ಸ್ಕಿಪ್ ಮಾಡಿ. ಇದನ್ನು ಹೆಂಗೆ ಹಾಕೊಳ್ಳೋದಂತ ಈಗಲೇ ಹೇಳ್ತೀನಿ. ಅದಕ್ಕೂ ಮುನ್ನ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಗೈಸ್, ಅಕೌಂಟ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಪ್ಲೀಸ್ ಗೈಸ್. ನಿಮ್ಮ ಸಪೋರ್ಟ್ನಿಂದ ನಾನು ಇನ್ನಷ್ಟು ವಿಡಿಯೋಗಳನ್ನ ಮಾಡೋದಕ್ಕೆ ಭಾಳ ಅನುಕೂಲ ಆಗುತ್ತೆ ಗೈಸ್. ಓಕೆ, ಬನ್ನಿ ಇವಾಗ ಹೇಗೆ ಮಾಡೋದಂತ ತೋರಿಸ್ತೀನಿ. ಲೆಟ್ಸ್ ಗೋ. ನಾನು ಆಗಲೇ ಹೇಳಿದ್ನಲ್ಲ, ಈ ಮೂಡು ಬೇಕಂದ್ರೆ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡಬೇಕಂತ. ಆ ಆ್ಯಪು ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ. ಆ ಆ್ಯಪ್ನ ನಾನು ಹೇಗೆ ಸರ್ಚ್ ಮಾಡ್ತಾಯಿದ್ದೀನಿ ಆ ಥರ ಸರ್ಚ್ ಮಾಡಿ ಬರುತ್ತೆ ಈ ಆ್ಯಪ್ ಗೈಸ್. ಈ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಡೌನ್ಲೋಡ್ ಮಾಡ್ಕೊಳ್ಳಿ.
ಪ್ಲೀಸ್ ಡೌನ್ಲೋಡ್ ಮಾಡ್ಕೊಂಬಿಟ್ರೆ ಮೂಡು ಬರುತ್ತೆ. ಡೌನ್ಲೋಡ್ ಮಾಡಲಿಲ್ಲ ಅಂದರೆ ಮೂಡು ಬರೋದಿಲ್ಲ. ಅದಕ್ಕೆ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮೂಡುಗಳಿರ್ತವೆ. ನಾನು ಹೇಗೆ ಮಾಡ್ತೀನಲ್ಲ ಆ ಥರ ಮಾಡಿ. ಮತ್ತು ಈಗಲೇ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನನ್ನ ಅಕೌಂಟಲ್ಲಿ ಬರೀ 9 ಜನ ಸಬ್ಸ್ಕ್ರೈಬರ್ಸ್ ಅದಾರೆ. ಮತ್ತು ಈಗಲೇ ಆ್ಯಪ್ನ ಓಪನ್ ಮಾಡ್ಕೊಂಬಿಡಿ. ಅದಕ್ಕೆ ಮುನ್ನ ಈ 3 ಆ್ಯಪ್ಗಳು ಬೇಕು. ಈ 3 ಆ್ಯಪ್ಗಳು ಪ್ಲೇಸ್ಟೋರಲ್ಲಿ ಇದೆ. ಅವನ್ನ ಈಗಲೇ ಡೌನ್ಲೋಡ್ ಮಾಡ್ಕೊಂಬಿಟ್ಟು ವಿಡಿಯೋನ ನೋಡಿದ ಹಾಗೆ ಮಾಡ್ಕೊಂಬಿಡಿ. ಫಸ್ಟು ಯಾವ KSRTC ಆರ್ಡಿನರಿ ಓಪನ್ನ ಮಾಡ್ಕೊಳ್ಳಿ ಆ್ಯಪ್ನ. ಆಮೇಲೆ ಇಲ್ಲಿ ಪ್ಲೇ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪ್ಲೇ ಬಟನ್ನ ಕ್ಲಿಕ್ ಮಾಡಿದ ಬೆಳಗ್ಗೆ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಬರ್ತವೆ. ಅವನ್ನೆಲ್ಲ ಸ್ಕಿಪ್ ಮಾಡಿಬಿಡಿ. ಆಮೇಲೆ ಎಲ್ಲ ಥರದ ಬಸ್ಗಳ ಚಿತ್ರನೂ ಬರುತ್ತೆ, ನೋಡ್ಬೋದು ನೀವು. ಈ ಕಡೆ ಆರೋ ಮಾರ್ಕು ಮತ್ತು ಈ ಕಡೆ ಆರೋ ಮಾರ್ಕ್ ಇರುತ್ತಲ್ಲ, ಇದರಿಂದ ನೀವು ಆ ಕಡೆ ಅಂದರೆ ಈ ಕಡೆ ಸ್ಕ್ರೋಲ್ ಮಾಡ್ಬೋದು. ಇನ್ನು ಮಿಕ್ಕಿರೋ ದೊಡ್ಡ ದೊಡ್ಡ ಪ್ರೊಸೆಸ್ಗಳೆಲ್ಲ ಬಾಕಿ ಇದ್ದಾವೆ. ಅದಕ್ಕೆ ವಿಡಿಯೋನ ಗಮನ ಇಟ್ಟು ನೋಡಿ. ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಸ್ಕಿಪ್ ಮಾಡಿ ನಂಗೆ ಅದು ಬಂದಿಲ್ಲ ಇದು ಬಂದಿಲ್ಲ ಅನ್ಬೇಡಿ. ಮತ್ತೆ ಸ್ಕಿಪ್ ಮಾಡಿದ್ರೆ ಇನ್ನೊಮ್ಮೆ ಇದ್ರೆ ವಿಡಿಯೋನ ಚಾಲೂ ಮಾಡ್ಕೊಂಡು ನೋಡಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ನಾನು ಹೇಳ್ತೀನಲ್ಲ ಅದೇ ಥರನೇ ನೀವು ಮಾಡಿ. ಅವಾಗೆ ಬಸ್ ಬರುತ್ತೆ, ಹಾಕ್ಕೊಂಡು ಆಡ್ಬೋದು. ಇಲ್ಲಿ ನೋಡ್ತಿರ್ಬೋದು ನೀವು, ಆ ಕೆಳಗಡೆ ಇತ್ತು ಅದನ್ನು ಹೊಡೆದ್ರೆ ಈ ಥರ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಅದು ಬಸ್ಸಿನ PNG ಗೈಸ್. PNG ಅಂದರೆ ಫೋಟೋ. ಅಲ್ಲಿ ಕೆಳಗಡೆ ಇರೋ ಯಾರು ಮಾರ್ಕನ್ನು ಕ್ಲಿಕ್ ಮಾಡಿದ್ರೆ ಈ ಥರ ಪೇಜ್ ಓಪನ್ ಮಾಡುತ್ತೆ. ಇಲ್ಲಿ ಮೂಲೆಯಲ್ಲಿ ಒಂದು ಡೌನ್ಲೋಡ್ ಚಿಹ್ನೆ ಇರುತ್ತೆ ಗೈಸ್, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡೋದ ಬಳಕೆ ಈ ಥರ ಒಂದು ಆ್ಯಪು ಇದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಡೌನ್ಲೋಡ್ ಕಲ್ಪತ್ತು ಎಕ್ಸ್ಪ್ರೆಸ್ ಅಂತ ಬರೆದಿರೋ ನೀಲಿ ಫೈಲ್ ಇರುತ್ತಲ್ಲ, ಇದನ್ನು ನಾವು ಡೌನ್ಲೋಡ್ ಮಾಡ್ಕೋಬೇಕು ಗೈಸ್. ಇದು ಡೌನ್ಲೋಡ್ ಮಾಡ್ಕೊಂಡು ಬಳಿಕೆ ನಾವು ಬ್ಯಾಕ್ ಬರಬೇಕು ಗೈಸ್. ಇರಿ, ನಾನು ಡೌನ್ಲೋಡ್ ಹಾಕ್ತಾಯಿದ್ದೀನಿ. ಡೌನ್ಲೋಡ್ ಹಾಕಿದ ಮೇಲೆ ನೋಡಿಲಿ ಡೌನ್ಲೋಡ್ ಆಗ್ತಾ ಇದೆಲ್ಲ ಅಂತ ನೋಡಿದೆ. ಆಮೇಲೆ ಒಂದು ಬ್ಯಾಕ್ನ ಬರಬೇಕು ಗೈಸ್. ಬ್ಯಾಕ್ ಬಂದ ಮೇಲೆ ಫೈಲ್ನ ಡೌನ್ಲೋಡ್ ಮಾಡಬೇಕಲ್ವಾ. ಇವಾಗ PNG ಡೌನ್ಲೋಡ್ ಆಯಿತು. ಈಗ ಮತ್ತೊಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಗೈಸ್. ಅಡ್ವರ್ಟೈಸ್ಮೆಂಟ್ ಬರೋದ ಮೇಲೆ ಇವಾಗ ಫೈಲ್ನ ಡೌನ್ಲೋಡ್ ಮಾಡಬೇಕು. ಈ ಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಯಾರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕು. ಮತ್ತು ಸೇಮ್ ಪ್ರೊಸೆಸ್ ಗೈಸ್, ಮತ್ತು ಸೇಮ್ ಥರನೇ ಬರುತ್ತೆ. ಇಲ್ಲೂ ಕೂಡ ಮೇಲ್ಗಡೆ ಇರೋಂಥ ಏರೋ ಡೌನ್ಲೋಡ್ ಚಿಹ್ನೆನ ನೋಡಿ ಗೈಸ್. ಇದು ಆ ಥರ ಏನಿಲ್ಲ, ಇಮಿಡಿಯೇಟ್ಲಿ ಕ್ರಿಯೇಟ್ ಲಿಂಕ್ಗೆ ಬರುತ್ತೆ. ಇದನ್ನು ಡೌನ್ಲೋಡ್ ಹಾಕೊಂಡ್ಬಿಟ್ರೆ ಮುಗೀತು ಗೈಸ್. ಈಗ ಅರ್ಧಕ್ಕರ್ಧ ಕೆಲಸ ಎಲ್ಲ ಬಾಕಿ ಮುಗಿದು ಹೋಯ್ತಂತ ತಿಳ್ಕೊಂಬಿಡಿ. ಡೌನ್ಲೋಡ್ ಆಗಬೇಕು ಗೈಸ್. ಇದು ಡೌನ್ಲೋಡ್ ಆಗಿದೆ. ಇವಾಗ ಇದೇ ಥರನೇ ಪ್ರೊಸೆಸ್ನ ಮಾಡಬೇಕು ಗೈಸ್. ಇವಾಗ ಈ ಆ್ಯಪ್ನಿಂದ ಎಕ್ಸಿಟ್ ಆಗಬೇಕು ಗೈಸ್. ನಾವು ಎಕ್ಸಿಟ್ ಆಗಬೇಕು, ಯಾಕಂದರೆ ಎಕ್ಸಿಟ್ ಆದಮೇಲೆ ಇದು ಕೆಲಸ ಮುಗೀತು ಗೈಸ್. ಇವಾಗ ಏನಿದ್ರು ZHR ಆ್ಯಪ್ನಲ್ಲಿ ಡೌನ್ಲೋಡ್ ಹಾಕಿರ್ತಾರಲ್ಲ, ಇದನ್ನು ಓಪನ್ ಮಾಡ್ಕೊಳ್ಳಿ. ನಡ್ರಿ ಗೈಸ್, ಈಗಲೇ ನಂದು ಡೌನ್ಲೋಡ್ ಆಗ್ತಾಯಿದೆ ಫೈಲು. ಅಂದರೆ ನೆಟ್ಟು ಸ್ವಲ್ಪ ಸ್ಲೋ ಇದೆ ಗೈಸ್, ಹೀಗಾಗಿ ಡೌನ್ಲೋಡ್ ಆಯಿತಾ ಅಂತ ನೋಡ್ತಾ ಇದ್ದೀನಿ. ಡೌನ್ಲೋಡ್ ಆಯಿತು. ಇವಾಗ ZHR ಆ್ಯಪ್ನ ಓಪನ್ ಮಾಡ್ಕೊತೀನಿ. ಓಪನ್ ಮಾಡಿಕೊಂಡು ನಾನಿವಾಗ ಅಮೌಂಟ್ ಹಾಕಿದ್ದೇ ಐತಿ ಗೈಸ್. ಹೀಗಾಗಿ ಈ ಡೌನ್ಲೋಡ್ ಅಂತ ಇರುತ್ತೆ ಗೈಸ್. ಇರಿ, ನಾನು ಮೊದಲೆಲ್ಲ ಆಪ್ರೇಟ್ ಮಾಡಿದ್ದೆ. ಇವಾಗ ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡಿದ್ರೆ ಅಲ್ಲಿ ನೋಡಿ ಗೈಸ್, ನಿಮಗೆ ಕಲ್ಪಟ್ಟು ಎಕ್ಸ್ಪ್ರೆಸ್ ಅಂತ ಬಿಳಿ ಫೈಲ್ ಕಾಣಿಸ್ತಾ ಇದೆ ಗೈಸ್. ಬಿಳಿ ಫೈಲು ಅದ್ರ ಮೇಲೆ ಒತ್ತಿ ಹಿಡೀರಿ ಗೈಸ್. ಒತ್ತಿ ಹಿಡಿದು ಆಮೇಲೆ ಇಲ್ಲಿ ಬಸ್ಸನ್ ಅಂತಿರುತ್ತೆ, ಅದ್ರ ಮೇಲೆ ಪೇಸ್ಟ್ ಮಾಡಿಬಿಡಿ. ಪೇಸ್ಟ್ ಮಾಡಿದ್ರೆ ಮುಗೀತು ಗೈಸ್. ಪೇಸ್ಟ್ ಹೇಗೆ ಮಾಡೋದು ಅಂತ ಎಲ್ಲ ನಿಮಗೆ ನಾನು ಬಾಯಲ್ಲಿ ಹೇಳ್ತಾ ಇದ್ದೀನಿ, ಯಾಕಂದರೆ ನಾನು ಆಲ್ರೆಡಿ ಮಾಡಿದ್ದೇ ಐತಿ ಗೈಸ್. ಅದಕ್ಕೆ ಮತ್ತೆ ಮಾಡೋಕ್ಕಾಗಲ್ಲ. ಇವಾಗ ಗೇಮ್ನ ಓಪನ್ ಮಾಡ್ಕೊಳ್ಳಿ. ಬರೀ ಗೇಮ್ನಲ್ಲಿ ಬಸ್ ಒಂದೇ ಚೇಂಜ್ ಆಗಿರುತ್ತೆ ಗೈಸ್. ಮತ್ತು ಟ್ರಾಫಿಕ್ ಮೂಡ್ನ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಈ ಥರ ಎಲ್ಲ ಚೇಂಜಸ್ ಆಗಿದ್ದಾವೆ. ಮತ್ತು ಇವಾಗ ಗೇಮ್ನ ಓಪನ್ ಮಾಡ್ಕೊಂಡ ಬಳಿಕ ನೀವು ಮೂಡ್ ಅಂತ ಇರುತ್ತೆ ಗೈಸ್. ಇರಿ ಗೈಸ್, ನಿಮಗೆ ಲೈವ್ ತೋರಿಸ್ತೀನಿ. ಈ ಮೂಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಗೈಸ್. ಅಲ್ಲಿ ಡೈವರ್ಸ್ ಮ್ಯಾನೇಜರ್ ಅಂತ ಫೈಲ್ ಮ್ಯಾನೇಜರ್ ಮೇಲೆ ಹೋಗಿದ್ರೆ ಬಸ್ಸನ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕಲ್ಪಟ್ಟು ಎಕ್ಸ್ಪ್ರೆಸ್ ಬರುತ್ತಲ್ಲ ಗೈಸ್, ಅದನ್ನು ಹೊಡೆದು ಬಿಟ್ರೆ ರೆಡಿ. ನಿಮ್ಮ ಬಸ್ಸೇ ಇಮಿಡಿಯೇಟ್ಲಾಗಿ ನೀವು ಹಣ ಆದರೂ ಖರ್ಚು ಮಾಡ್ಬೋದು, ಎಲ್ಲ ಫ್ರೀಯಾಗಿ
ನೋಡ್ಬೋದು ಗೈಸ್. ಬಂದೈತೆ ಬಸ್ ಬಂದ ಬಳಿಕ ಇನ್ನೇನಿಲ್ಲ ಗೈಸ್. ನಾನು ಹೇಳ್ದಂಗೆ ನಿಮಗೆ ಬಸ್ ಬರೋ ಥರ ಮಾಡಿಕೊಟ್ಟಿದ್ದೀನಿ. ನಾನು ಹೇಳೋ ಥರ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಟ್ಕೊಂಡ್ಬಿಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸ ಮೂಡೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್.